ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಫೀಲ್ಡ್ಗಿಳಿದಿದ್ದಾರೆ ನಗರಸಭೆಯ ಅಧಿಕಾರಿಗಳು. ನಿಯಮ ಉಲ್ಲಂಘಿಸಿ ತೆರೆಯಲಾಗಿದ್ದಂತಹ ಫುಟ್ಪಾತ್ ಅಂಗಡಿಗಳ ತೆರವಿಗೆ ಮುಂದಾಗಿದ್ದಾರೆ. ಬೆಳ್ಳಂ ಬೆಳಗ್ಗೆನೆ ಹಾಸನದಲ್ಲಿ ಫೀಲ್ಡ್ಗಿಳಿದಿದ್ದಾರೆ ನಗರಸಭೆಯ ಅಧಿಕಾರಿಗಳು. ನಿಯಮವನ್ನ ಉಲ್ಲಂಘನೆ ಮಾಡಿ ಫುಟ್ಪಾತ್ ಅಂಗಡಿಗಳು ಏನು ಓಪನ್ ಆಗಿದ್ವು ಅವುಗಳನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಅಂಗಡಿಗಳ ತೆರವಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು, ಅಂಗಡಿಗಳನ್ನ ತೆಗಿಬೇಕು ಅಂತ, ಅಲ್ಲಿಂದ ತೆರವು ಮಾಡಿ ಅಂತ. ಆದ್ರೂ ಅಂಗಡಿ ಮಾಲೀಕರು ಬಗ್ಗಿಲ್ಲ ಅಂತ ಬುಲ್ಡೋಸರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೆಸಿಬಿ ಮೂಲಕ ಬೀದಿ ಬದಿಯ ಶೆಡ್ಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆರ್ಸಿ ರಸ್ತೆ ಮಹಾವೀರ ವೃತ್ತದ ಬಳಿ ನಡೆದಿದ್ದಂತ ಕಾರ್ಯಾಚರಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸದ್ದು ಮಾಡ್ತಿರುವಂತ ಬುಲ್ಡೋಸರ್ಗಳು. ಈಗಾಗಲೇ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಈ ರೀತಿ ನಿಯಮ ಉಲ್ಲಂಘನೆ ಮಾಡಿ ಯಾರ್ಯಾರು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೋ ಅವ್ರಿಗೆ ಸೂಚನೆ ಕೊಟ್ಟಿದ್ರು ಅಂಗಡಿಗಳನ್ನ ತೆರವು ಮಾಡಿ ಅಂತ. ಹಾಗಿದ್ರೂ ಕೂಡ ಯಾರೆಲ್ಲ ತೆರವು ಮಾಡಿಲ್ವೋ ಅಂತಹ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಅಂತ ಈಗ ಬುಲ್ಡೋಸರ್ ಗರ್ಜನೆ ಕೂಡ ಶುರುವಾಗಿದೆ. ಅಧಿಕಾರಿಗಳೇನಿದ್ದಾರೆ, ಯಾರೆಲ್ಲ ಉಲ್ಲಂಘನೆ ಮಾಡಿ ನಿಯಮಗಳ ಉಲ್ಲಂಘನೆ ಮಾಡಿ ಅಂಗಡಿಗಳನ್ನು ಇಟ್ಕೊಂಡಿದ್ರು ಆ ಅಂಗಡಿಗಳನ್ನು ತೆರವು ಮಾಡಿ ಅಂತ ಸೂಚನೆ ಕೊಟ್ಟಿದ್ರು. ಹಾಗಿದ್ರೂ ಕೂಡ ಅಂಗಡಿಗಳನ್ನು ಮುಂದುವರಿಸ್ಕೊಂಡು ಬಂದಂತಹ ಅಂಗಡಿ ಮಾಲೀಕರಿಗೆ ಈಗ ಬುಲ್ಡೋಸರ್ ಸದ್ದಿನ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಅವರ ಅಂಗಡಿಗಳನ್ನು ನಗರಸಭೆಯ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆನೆ ಈಗ ತೆರವು ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಈಗ ನಗರಸಭೆಯ ಅಧಿಕಾರಿಗಳು ಫೀಲ್ಡ್ಗಿಳಿದು ಈ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಇದಕ್ಕೂ ಮುಂಚೆನೆ ಒಂದಷ್ಟು ಸೂಚನೆ ಕೊಟ್ಟು ನೋಟಿಸನ್ನು ಕೂಡ ಕೊಟ್ಟಿದ್ರು, ತಮ್ಮ ಅಂಗಡಿಗಳನ್ನು ತೆರವು ಮಾಡ್ಕೊಳ್ಳಿ ಅಂತ. ಹಾಗಿದ್ರೂ ಕೂಡ ಬಗ್ಗಿಲ್ಲ ಮಾಲೀಕರು. ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಒಂದಷ್ಟು ಅಂಗಡಿಗಳ ಮಾಲೀಕರಿಗೆ ಸೂಚನೆ ಕೊಡಲಾಗಿತ್ತು, ನಿಮ್ಮ ಅಂಗಡಿಗಳು ನಿಯಮ ಉಲ್ಲಂಘನೆ ಮೀರಿ ಓಪನ್ ಆಗಿರುವಂಥದ್ದು, ಹಾಗಾಗಿ ತೆರವು ಮಾಡಿ ಅಂತ. ಹಾಗಿದ್ರೂ ಕೂಡ ಮಾಲೀಕರು ಬಗ್ಗಿಲ್ಲ ಅಂತೇಳಿ ಈಗ ಬುಲ್ಡೋಸರ್ಗಳು ಸದ್ದು ಮಾಡ್ತಿದ್ದಾವೆ. ಈ ರೀತಿ ಎಷ್ಟು ಅಂಗಡಿಗಳಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾವೆ, ಎಷ್ಟು ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಈಗಾಗಲೇ ಅಂತ? ಹಾಸನದಲ್ಲಿ ನಗರಸಭೆಯಿಂದ ಕಾನೂನು ಬಾಹಿರ ಬೀದಿ ಬದಿ ವ್ಯಾಪಾರಿಗಳ ಶೆಡ್ಗಳ ತೆರವು ಕಾರ್ಯಾಚರಣೆಗೆ ಕೂಡ ಈಗಾಗಲೇ ನಗರಸಭೆ ಮುಂದಾಗಿರ್ತಕ್ಕಂಥದ್ದು. ಬೆಳ್ಳಂ ಬೆಳಿಗ್ಗೆ ಫೀಲ್ಡ್ಗೆ ಇವತ್ತು ನಗರಸಭಾ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಇಳಿದಿದ್ರು. ಫುಟ್ಪಾತ್ ನಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇತ್ತು, ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಜನಸಂದಣಿ ಆಗುವಂತಹ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಇದು ಜಿಲ್ಲಾಡಳಿತದ ಗಮನಕ್ಕೆ ಹೋಗಿತ್ತು. ಜಿಲ್ಲಾಡಳಿತ ನಂತರ ನಗರಸಭೆಗೆ ಕೂಡ ಸೂಚನೆ ಕೊಡುತ್ತೆ. ಸೂಚನೆ ಕೊಟ್ಟು ಇವರೆಲ್ರಿಗೂ ತೆರವು ಮಾಡ್ಕೊಳ್ಳಿ, ನಿಮ್ಮ ಅಂಗಡಿ ಏನೇನಿದೆ ಅವೆಲ್ಲವನ್ನು ಕೂಡ ತೆರವು ಮಾಡ್ಕೊಳ್ಳಿ ಅನ್ನುವ ಮಾತನ್ನು ಕೂಡ, ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಅವರು ನಂತರದಲ್ಲಿ ತೆರವು ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ನಗರಸಭಾ ಅಧಿಕಾರಿಗಳು ಜೆಸಿಬಿಯನ್ನು ತೆಗೆದುಕೊಂಡೋಗಿ ಯಾರ್ಯಾರು ಗೂಡಂಗಡಿಗಳು ಕಟ್ಕೊಂಡಿದ್ರು, ಶೆಡ್ಗಳನ್ನು ಹಾಕೊಂಡಿದ್ರು ಅಂತ ಅಂಗಡಿಗಳನ್ನು ಕೂಡ ಈಗಾಗಲೇ ಡೆಮಾಲಿಶ್ ಮಾಡಿ ಅಲ್ಲಿಂದ ತೆರವುಗೊಳಿಸುವಂತಹ ಕಾರ್ಯಾಚರಣೆಗೆ ಮುಂದಾಗಿರತಕ್ಕಂಥದ್ದು. ಸ್ವಲ್ಪ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೀತು. ಅಂದ್ರೆ ಆ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಗೂಡಂಗಡಿಗಳ ಮಾಲೀಕರು ಮತ್ತೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಜೊತೆಗೆ ಪೊಲೀಸ್ ಭದ್ರತೆಯೊಂದಿಗೆ ಎಲ್ಲವನ್ನು ಕೂಡ ಈಗಾಗಲೇ ಗೂಡಂಗಡಿಗಳ ಶೆಡ್ಗಳ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಜೊತೆಗೆ ಅವ್ರಿಗೆ ಇವತ್ತು ನಿನ್ನೆ ಒಂದಿಷ್ಟು ಕಾರ್ಯಾಚರಣೆ ಮಾಡಿದ್ರೆ, ಇವತ್ತು BM ರಸ್ತೆಯಲ್ಲಿ ಯಾರ್ಯಾರು ಗೂಡಂಗಡಿಗಳು ಇಟ್ಕೊಂಡಿದ್ರು ಅಂತವನ್ನು ಕೂಡ ಆ ಗೂಡಂಗಡಿಗಳನ್ನ ತೆರವು ಮಾಡ್ಲಿಕ್ಕೆ ಜೆಸಿಬಿಯನ್ನು ಬಳಸುವ ಮುಖಾಂತರ ಒಂದ್ ರೀತಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ಗಾಡಿ